ಪ್ರೀತಿವೀಕ್ಷಕರೇ, ನಿನ್ನೆ ದಿನ ಒಂದು ವಿಡಿಯೋ ಮಾಡಿದ್ದೆ. ಕರ್ನಾಟಕ ಸರ್ಕಾರ ಉನ್ನತ ಶಿಕ್ಷಣ ಇಲಾಖೆ 2,000 ಹುದ್ದೆಗಳನ್ನ ತುಂಬಲಿಕ್ಕೆ ರೆಡಿಯಾಗಿದೆ ಅಂತ ಹೇಳಿ. ಆ ವಿಡಿಯೋನ ಎಲ್ಲರೂ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ನೋಡಿಲ್ಲ ಅಂತ ಹೇಳಿದ್ರೆ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಜೊತೆಗೆ ಆ ಒಂದು 2,000 ಹುದ್ದೆಗಳು ಯಾವ ಇಲಾಖೆವು ಅಂತಕ್ಕಂಥದ್ದನ್ನು ಕೂಡ ನಾನು ಹೇಳಿದ್ದೆ. ಆದ್ರೆ ಆ 2,000 ಹುದ್ದೆಗಳು ಯಾವ ಸಬ್ಜೆಕ್ಟ್ ನಲ್ಲಿ ಅಂತಕ್ಕಂಥದನ್ನ ಹೇಳಿರ್ಲಿಲ್ಲ. ನಾನು ಈ ವಿಡಿಯೋದಲ್ಲಿ ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟೆಷ್ಟು ಹುದ್ದೆಗಳನ್ನ ಫಿಲ್ ಮಾಡೋದಕ್ಕೆ ಈಗ ನೋಟಿಫಿಕೇಶನ್ ರೆಡಿ ಆಗ್ತಾ ಇದೆ, ಇದನ್ನು ಕೂಡ ನಾನು ಹೇಳಕ್ ಹೋಗ್ತಾ ಇದ್ದೇನೆ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ನಾನ್ ಮಾಡ್ತಕ್ಕಂತ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಜೊತೆಗೆ ಯಾರೆಲ್ಲ ಯೂಟ್ಯೂಬ್ ಚಾನೆಲ್ ನ ಮಾಡ್ಬೇಕು ಅಂತಿದ್ದೀರೋ, ಅದರಲ್ಲೂ ಒಂದಷ್ಟು ಪ್ಯಾಸಿವ್ ಇನ್ಕಮ್ ನ ನೀವು ಗಳಿಸ್ಬೇಕು ಅಂತಿದ್ದೀರೋ, ಅವ್ರಿಗಾಗಿ ನಾನು ಮತ್ತೊಂದು ಚಾನೆಲ್ ನ ಶುರು ಮಾಡಿದ್ದೀನಿ. ಅದು ಡಾಕ್ಟರ್ ಬಸ್ಸು ಟೆಕ್ ಇನ್ಫೋ ಅಂತಕ್ಕಂಥದ್ದು. ಆ ಚಾನೆಲ್ ಕೂಡ ನೀವು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಸಪೋರ್ಟ್ ಮಾಡಿ. ಆ ಚಾನೆಲ್ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ. ಯಾರೆಲ್ಲ ಯೂಟ್ಯೂಬ್ ಬರಬೇಕು ಅಂತಿದ್ದೀರೋ ಅವರಿಗೆ ಸಂಪೂರ್ಣ ಮಾಹಿತಿಯನ್ನ ಆ ಒಂದು ಚಾನೆಲ್ ನಲ್ಲಿ ಕೊಡ್ತಾ ಇದ್ದೀನಿ. ಬನ್ನಿ ಈಗ ಈ ಹುದ್ದೆಗಳ ಬಗ್ಗೆ ಮುಂದುವರಿಯೋಣ. ಕಾಲೇಜು ಶಿಕ್ಷಣ ಇಲಾಖೆ 9/11/2026 ಒಂದು ಏನ್ ನಡವಳಿ ಇದೆಯೋ ಅದ್ರ ಜೊತೆನಲ್ಲಿ ಅನುಬಂಧವನ್ನ ಬಿಡುಗಡೆ ಮಾಡಿದೆ. ಅದರಲ್ಲಿ ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟೆಷ್ಟು ಪೋಸ್ಟ್ ಅಂತಕ್ಕಂಥದ್ದನ್ನ ಹೇಳಿದೆ. ನೋಡ್ತಾ ಹೋಗೋಣ ಬನ್ನಿ. ಕನ್ನಡ 98 ಹುದ್ದೆಗಳು, ಇಂಗ್ಲಿಷ್ 86 ಹುದ್ದೆಗಳು, ಹಿಂದಿ 25, ಸಂಸ್ಕೃತ 6, ತೆಲುಗು 2, ಉರ್ದು 24, ಅರೇಬಿಕ್ 1, ಸಂಗೀತ 2, ಇತಿಹಾಸ 103, ಅರ್ಥಶಾಸ್ತ್ರ 111, ರಾಜ್ಯಶಾಸ್ತ್ರ 92, ಸಮಾಜಶಾಸ್ತ್ರ 45, ಶಿಕ್ಷಣ 1, ಭೂಗೋಳಶಾಸ್ತ್ರ 8, ತತ್ವಶಾಸ್ತ್ರ 1, ಮನಃಶಾಸ್ತ್ರ 6, ಅಪರಾಧ ಶಾಸ್ತ್ರ 0. ಅಂದ್ರೆ ಯಾವ್ದು ಪೋಸ್ಟ್ ಫಿಲ್ ಆಗ್ತಾ ಇಲ್ಲ. ಫೊರೆನ್ಸಿಕ್ ಸೈನ್ಸ್ 0, ಅದು ಇಲ್ಲ. ವಾಣಿಜ್ಯ ಶಾಸ್ತ್ರ 190, ಇದು ಎಲ್ಲಕ್ಕಿಂತಲೂ ಜಾಸ್ತಿ ಇದೆ. ಪತ್ರಿಕೋದ್ಯಮ 3, ಕಾನೂನು 9, ಮಾಸ್ಟರ್ ಆಫ್ ಇಂಟರ್ನ್ಯಾಷನಲ್ ಬಿಸಿನೆಸ್ 4, ಸೋಷಿಯಲ್ ವರ್ಕ್ 1, ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ 29, ಟೂರಿಸಂ ಅಡ್ಮಿನಿಸ್ಟ್ರೇಷನ್ 0, ಒಂದು ಇಲ್ಲ. BFT 1, ಭೌತಶಾಸ್ತ್ರ 41, ಎಲೆಕ್ಟ್ರಾನಿಕ್ಸ್ 4, ರಸಾಯನಶಾಸ್ತ್ರ 36, ಬಯೋಕೆಮಿಸ್ಟ್ರಿ 1, ಕೈಗಾರಿಕಾ ರಸಾಯನಶಾಸ್ತ್ರ 3, ಸಸ್ಯಶಾಸ್ತ್ರ 13, ಮೈಕ್ರೋಬಯಾಲಜಿ 1 ಇಲ್ಲ. ಪ್ರಾಣಿಶಾಸ್ತ್ರ 5, ಬಯೋಟೆಕ್ನಾಲಜಿ 1 ಇಲ್ಲ. ಗಣಿತಶಾಸ್ತ್ರ 24, ಸಂಖ್ಯಾಶಾಸ್ತ್ರ 1, ಗಣಕ ವಿಜ್ಞಾನ 42, ಭೂಗರ್ಭಶಾಸ್ತ್ರ 1, ಗೃಹ ವಿಜ್ಞಾನ 2, ರೇಷ್ಮೆ ಕೃಷಿ 1, ಪರಿಸರ ವಿಜ್ಞಾನ 2, ಮಹಿಳಾ ಅಧ್ಯಯನ 1. ಒಟ್ಟಾರೆ ಇದರಲ್ಲಿ 1030 ಪೋಸ್ಟ್ಗಳನ್ನ ಇದರಲ್ಲಿ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಇನ್ನ ಉಳಿದಂತೆ ಮತ್ತೊಂದು ಲಿಸ್ಟ್ ಅಲ್ಲಿ ಬಿಡುಗಡೆ ಮಾಡಬೇಕಾಗಿದೆ. ಆ ಲಿಸ್ಟ್ ಏನಾದ್ರು ಯಾರಿಗಾರು ಸಿಕ್ಕಿದ್ರೆ ಖಂಡಿತ ಅದನ್ನ ಹಂಚ್ಕೊಳ್ಳಿ. ಈಗ ನನಗ್ ದೊರಕಿರ್ತಕ್ಕಂತ ಲಿಸ್ಟ್ ಇದಾಗಿದೆ. ಪ್ರೀತಿವೀಕ್ಷಕರೇ, ಒಟ್ಟಾರೆ 2,000 ಹುದ್ದೆಗಳನ್ನ ಫಿಲ್ ಮಾಡ್ತೀವಿ ಅಂತ ಹೇಳಿ ಉನ್ನತ ಶಿಕ್ಷಣ ಇಲಾಖೆ ಹೇಳ್ಕೊಂಡಿದೆ. ಅದರಲ್ಲಿ ಬೋಧಕರ ಹುದ್ದೆಗಳು ಮಾತ್ರ ಎಂಬುದಾಗಿ ಕೂಡ ಮೆನ್ಷನ್ ಮಾಡಿ ಹೇಳಿದೆ. ನಾನ್ ಟೀಚಿಂಗ್ ಏನಿದೆಯೋ ಅದನ್ನ ಈಗ ಫಿಲ್ ಮಾಡ್ತಿಲ್ಲ, ಓನ್ಲಿ ಟೀಚಿಂಗ್ ಅನ್ನ ಫಿಲ್ ಮಾಡ್ತಿದೆ. ಇದರಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಈ ಒಂದು ವಾಣಿಜ್ಯ ಶಾಸ್ತ್ರ ಬಿಟ್ರೆ ಉಳಿದ ಎಲ್ಲ ಪೋಸ್ಟ್ಗಳು ಸ್ವಲ್ಪ ಕಡಿಮೆ ಇದಾವೆ. ಅದರಲ್ಲಿ ಒಂದೊಂದಂತೂ 1, 2, 1, 2 ಹೀಗೆ ಇದ್ದಾವೆ. ಅವು ಯಾವ ಮಟ್ಟದಲ್ಲಿ ಫಿಲ್ ಆಗ್ತವೆ ಅಂತಕ್ಕಂಥ ಗೊತ್ತಿಲ್ಲ. ಆದ್ರೆ ಬಹುತೇಕ ಹೆಚ್ಚಿಗೆ ಇರತಕ್ಕಂತ ಪೋಸ್ಟ್ಗಳು ಕೂಡ ಅಷ್ಟೊಂದು ಆರ್ಥಿಕ ಇಲಾಖೆಯಿಂದ ಅನುಮತಿ ಸಿಕ್ಕಿಲ್ಲ. ಆದ್ರಿಂದಾಗಿ ಈಗ ಲಿಸ್ಟ್ ಅಲ್ಲಿ ಇರೋದು 1030 ಮತ್ತು ಉಳಿಕೆ ಏನು 930 ಪೋಸ್ಟ್ಗಳಿದ್ದಾವೋ ಆ ಲಿಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡಬೇಕಾಗಿದೆ. ಅವು ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಅಂತಕ್ಕಂಥದ್ದನ್ನು ಕೂಡ ಈ ಮಾಹಿತಿಯಾಗಿ ನಮ್ಗೆ ಹಂಚ್ಕೋಬೇಕಾಗಿದೆ. ಒಟ್ಟಾರೆ ಮಾಹಿತಿ ಸಿಕ್ತಂತ ಸಂದರ್ಭದಲ್ಲಿ ನಾನು ಮತ್ತೊಂದು ವಿಡಿಯೋ ಮಾಡಿ ಯಾವ ಇಲಾಖೆಗಳಲ್ಲಿ ಇನ್ನೂ ಕೂಡ 900ಕ್ಕೂ ಹೆಚ್ಚು ಹುದ್ದೆಗಳನ್ನ ಫಿಲ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಿಮ್ ಜೊತೆ ಹಂಚ್ಕೊಳ್ತೀನಿ. ನೀವೇನಾದ್ರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮೂಲಕ ಸಪೋರ್ಟ್ ಮಾಡ್ದಂಗಾಗುತ್ತೆ. ಜೊತೆಗೆ ನಾನು ಮಾಹಿತಿಯನ್ನ ನಿಮ್ಗೆ ತಲುಪಿಸಲು ಕೂಡ ಪ್ರೇರಣೆ ದೊರೆತಂಗಾಗುತ್ತೆ. ಪ್ರೀತಿವೀಕ್ಷಕರೇ, ಏನಾದ್ರು ಹೇಳ್ಬೇಕು ಕೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ.
ಜೊತೆಗೆ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಎಷ್ಟೋ ಮಂದಿಗೆ ಇದು ಬೇಕಾಗುತ್ತೆ. ಈ ಉದ್ಯೋಗ ಅಂತಕ್ಕಂಥದ್ದು ಬಹಳ ಈಗ ಹೆಚ್ಚು ಮಟ್ಟದಲ್ಲಿ ಎಲ್ರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದು. ನಿರುದ್ಯೋಗ ಅಂತಕ್ಕಂಥದ್ದು ಹೆಚ್ಚು ತಾಂಡವಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆದಿಸಿಂದಾಗಿ ಒಂದೊಂದು ಪೋಸ್ಟ್ಗೂ ಕೂಡ ಕಾಂಪೀಟ್ ಮಾಡ್ತಕ್ಕಂಥ ಮಂದಿ ಇದ್ದಾರೆ. ಆದಿಸಿಂದಾಗಿ ಮಾಹಿತಿಗಾಗಿ ಇದನ್ನ ಹಂಚ್ಕೊಳ್ಳಿ, ಶೇರ್ ಮಾಡುವುದರ ಮೂಲಕ. ಇದಿಷ್ಟು ಈ ವಿಡಿಯೋದ ಮಾಹಿತಿ ಆಗಿತ್ತು. ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ನಂಡಾಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.